ಸಾಧ್ಯತೆಗಳಿದ್ದಾವೆ. ಆದರೆ ಇವೆರಡೂ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಮಧ್ಯದಾಗೆ ಸಿದ್ದರಾಮಯ್ಯನವ್ರಿಗೆ ನಾನು ಮುಂದಿನ 2 ವರ್ಷದ ಮುಖ್ಯಮಂತ್ರಿ ನಾನು ಬಜೆಟ್ ಮಾಡಿಸ್ತೀನಿ ಅನ್ನೋ ಅವಶ್ಯಕತೆ ಇರಲಿಲ್ಲ. ಬೆಸ್ಟ್ ಹೇಳಿದರು ಹೈಕಮಾಂಡ್ ಹೇಳೋವರೆಗೆ ಅಂತೇಳಿ ಅದನ್ನು ಮುಂದುವರಿಸ್ಬೇಕಾಗಿದ್ದು. ನೋಡೋಕೆ ಒಮ್ಮೆ ಏನೋ ಅಂದ್ಬಿಟ್ರು, ಅದು ಎಷ್ಟು ಎಫೆಕ್ಟ್ ಅಂತ ಗೊತ್ತಿಲ್ಲ. ಈಗ ಚರ್ಚೆ ಶುರುವಾಗಿದೆ, ಬದಲಾಗ್ತಾರ, ನಾಳೆ ಎಲೆಕ್ಷನ್ ಆದ್ಗಳು ಬದಲಾಗ್ತಾರ, 5 ರಾಜ್ಯಗಳು ಎಲೆಕ್ಷನ್ ಆದ ಬದಲಾಗ್ತಾರ, ಈಗ ನಮ್ಗೆ ಸೀಟ್ ಬಿಟ್ಟು ಕೊಡ್ತಾರೆ, ಮತ್ತು ಹೊಸದು ರಾಯಕ್ಷವಾಗಿದೆ. ಹಳಿದ ಹೊಸ ರೂಪಾಯಿ ಬರ್ಲಿಕ್ಕತ್ತದ. ಇದಕ್ಕೆ ಕಾರಣ ಅಂದ್ರೆ ಅವ್ರು ಮಾತಾಡಿದ್ದು 2 ಗೆದ್ರೆ ಪ್ರಶ್ನೆ ಬರಲಿಕ್ಕಿಲ್ಲ ಅನ್ನಿಸ್ತದೆ. ಮೋಸ್ಟ್ಲಿ ಕಾಂಗ್ರೆಸ್ 2 ಗೆದ್ರೆ ಸಿದ್ದರಾಮಯ್ಯ ಸೇಫ್. ಯಾಕಂತಂದ್ರೆ ಅವರಾಗಿ ಬಿಟ್ಟು ಹೋಗ್ಬೋದು, ಆಮದು ಬೇರೆ DK ಶಿವಲ್ ಪ್ರೀತಿಯಿಂದ. ಆದರೆ ಹೈಕಮಾಂಡ್ ಅವ್ರನ್ನ ಬಿಡಿಸ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಮುಂದಿನ 2022 ಬಂದೇ ಬಿಡ್ತು. ಅಟ್ಲೀಸ್ಟ್ 1 ಗೆದ್ದರು ಸಹಿತ ಸೇಫ್. ಆದರೆ 2 ಸೋತ್ರ ಮಾತ್ರ ಸಿದ್ದರಾಮಯ್ಯ ಕುರ್ಚಿ ಮಾತ್ರ ಸ್ವಲ್ಪ ಸಣ್ಣ ಹೆಚ್ಚು ಎಬ್ಸುವಂಥ ಪ್ರಸಂಗ ಬರ್ತದೇನೋ ಅಂತೇಳಿ. ಸಣ್ಣ ಅಂದ್ರೆ ಗೊತ್ತಲ್ಲ ನಿಮಗೆ, ಅದು ಎತ್ತಿ ಮುಗಿಯುವಂಥದ್ದು. ಅದೇನೋ ಇರಲಿ, ಇವತ್ತು ಮಾತ್ರ ಇವರಿಬ್ಬರು ಪರೀಕ್ಷೆ ಒಳಗಾಗ್ತಾಯಿದ್ದಾರೆ. ಬಂತು, ಇನ್ನೇನು ಬಾದೂರಿಲ್ಲ, ಓಟ್ ಹಾಕೋ ದಿನ ಬಂತು. ಇವತ್ತು 3, ನಾಳೆ 4, 5, 6 ತನ ಓಪನ್. ಆಮೇಲೆ ಮನೆ ಅಡ್ಡಾಡುವಂಥದ್ದು. 9 ಬೆಳಗ್ಗೆ ಓಟ. ಅಷ್ಟರೊಳಗೆ ನೋಟ್ ಹಂಚೋದು, ಸಾರಾಯಿ ಹಂಚೋದು ಎಲ್ಲ ನಡೀತಾವಂತ ಎಲ್ಲರೂ ಗೊತ್ತಿದ್ದು. ಓಪನ್ ಸಿಗಲಿದೆ, ಆದರೆ ಯಾರು ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅದಕ್ಕೆ ಉತ್ತರ ಆಡಳಿತ ಪಕ್ಷ ಹೇಳಬೇಕು, ಅಧಿಕಾರಿಗಳು ಹೇಳಬೇಕು. ಮತ್ತು